ಫ್ರೆಂಡ್ಸ್, ನಮ್ಮ ಬುಲ್ಸ್ ಪಟ್ನಾ ವಿರುದ್ಧ ಸೋತ ನಂತರ ಕೋಚ್ ಅವರು ಕೂಡ ಹೇಗೆ ಹೇಳಿದರು ಮತ್ತು ಹೇಗೆ ಥರ ಕಣ್ಣೀರನ್ನು ಹಾಕಿದರು, ಕ್ಯಾಮ್ರಾದ ಮುಂದೆ ಯಾವ ಥರ ಕಣ್ಣೀರು ಹಾಕಿದ್ರು ಅಂತ ಈಗ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಏನಾದ್ರು ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಸಾಕೋದ್ರಿಂದ ಪಟ್ಟಂತ ನೋಡ್ಕೊಂಡು ಬರುತ್ತೆ. BC ರಮೇಶ್ ಅವರು ಕೂಡ ಹೇಳ್ತಿದ್ದಾರೆ ಕ್ಯಾಮ್ರಾದ ಮುಂದೆ, ಸೋಲೋ ಮ್ಯಾಚ್ ಅಲ್ಲ, ಇನ್ನೊಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡಿದರೆ ಗೆಲ್ಲಬಹುದಾಗಿತ್ತು. ಈಗಾಗಲೇ ಏನು ಮಾಡೋಕ್ಕೆ ಬರಲ್ಲ, ಕೈ ಮೀರಿ ಆಗಿಬಿಟ್ಟಿದೆ. ಮತ್ತು ಬೆಂಗಳೂರು ಬುಲ್ಸ್ ಕೋಚ್ ಅವರು ಕೂಡ ತುಂಬ ದುಃಖದಿಂದ ಕೂಡ ಇನ್ನೊಂದು ಸ್ವಲ್ಪ ಏನಾರು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದರೆ ಸ್ವಲ್ಪ ಏನಾರ ಟೀಮ್ ಗೆಲ್ಬೋದಾಗಿತ್ತು. ಆದರೆ ಏನು ಮಾಡೋಕ್ಕೆ ಬರಲ್ಲ, ಕೈ ಮೀರಿ ಆಗಿ ಹೋಯ್ತು. ಈಗ ಸೆಕೆಂಡ್ ರೌಂಡ್ ಕೂಡ ಇನ್ನೊಂದು ಚಾನ್ಸ್ ಕೂಡ ಇತ್ತು, ಆದರೆ ಸ್ವಲ್ಪ ಪಾಯಿಂಟಲ್ಲಿ ಮುಂದಿರೋದ್ರಿಂದ ಆಗಲಿಲ್ಲ ಅವ್ರಿಗೆ. ಹೀಗಾಗಿ ಸ್ವಲ್ಪ ಸೋಲುವಂತೆ ಆಯಿತು ಟೀಮು. ಹೀಗಾಗಿ ಬೆಂಗಳೂರು ಬುಲ್ಸ್ ಟೀಮು ಹಿಂದುಳಿದಂತ ಆಯಿತು ಹೇಳ್ತಿದ್ದಾರೆ ಕೋಚ್ ಅವರು. ಹಾಗೆ ಕೂಡ ಅಲ್ಲಿ ರೀಜನ್ ಅವರು ಕೂಡ ಬೇಸರದಿಂದ ಹೇಳ್ತಿದ್ದಾರೆ, ನಮ್ಮ ಟೀಮ್ ಇನ್ನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ, ಟೀಮ್ ಗೆಲ್ಬೋದಾಗಿತ್ತು. ಆದರೆ ಸ್ವಲ್ಪ ಪಾಯಿಂಟಲ್ಲಿ ಕೂಡ ಮುಂದಿದ್ರು, ಆದರೂ ಪ್ರಯತ್ನ ಮಾಡಿದ್ವು, ಆದರೂ ಆಟವನ್ನು ಆಡೋದೆ. ಹಾಗೆ ಕೂಡ ಕೋಚ್ ಅವರು ಕೂಡ ಹೇಳ್ತಿದ್ದಾರೆ ಬೇಸರದಲ್ಲಿ, ಇನ್ನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡದಿದ್ದರೆ ನಮ್ಮ ಟೀಮು ಗೆಲ್ಬೋದಾಗಿತ್ತು ಅಂತ ಹೇಳಿ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮಗೆ ಏನಾರು ಅನಿಸಿಕೆ ಇದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.